ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ BV ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಜನರ ಹಿತ ಮರೆತ ರಾಜ್ಯ ಸರ್ಕಾರದ ವಿರುದ್ಧ ಸಿಪಿಎಂ ಪ್ರತಿಭಟನೆಗೆ ಸಿದ್ಧತೆ. ಡಿಸೆಂಬರ್ 21ಕ್ಕೆ ಹೋರಾಟ ನಡೆಸಲು ತೀರ್ಮಾನ. ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಿನಲ್ಲಿ ಮೋಸ ಮಾಡುತ್ತಿರುವ ಆರೋಪ. ಸರ್ಕಾರದ ಅನುದಾನ ದುರುಪಯೋಗ ಆರೋಪದ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯೆ ಅನರ್ಹ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಸರಳಾರನ್ನ ಅನರ್ಹಗೊಳಿಸಿದ ಇಲಾಖೆ. 15ನೇ ಹಣಕಾಸು ಆಯೋಗದ ನಿಧಿ ಬಳಕೆಯಲ್ಲಿ ಅಕ್ರಮ ಆರೋಪ. ದೇವರ ಮುಂದೆ ಆರತಿ ತಟ್ಟೆ ಗಂಟೆ ಹಿಡಿಯೋದಕ್ಕೂ ಸೈ, ಬ್ಯಾಟ್ ಹಿಡಿದು ಬಾಲ್ ಹೊಡೆಯೋದಕ್ಕೂ ಸೈ. ರಾಜ್ಯದ ವಿವಿಧ ಮೂಲೆಗಳಿಂದ ಬಂದು ಕ್ರಿಕೆಟ್ ಆಡಿದ ಅರ್ಚಕರು. ಚಿಕ್ಕಬಳ್ಳಾಪುರ ಕ್ರೀಡಾಂಗಣದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿ. ಅಕ್ರಮವಾಗಿ ಸಾಗಿಸುತ್ತಿದ್ದ ರೇಷನ್ ಅಕ್ಕಿ ಹಿಡಿದ ಸಾರ್ವಜನಿಕರು. 2 ವಾಹನಗಳಲ್ಲಿ ಸಾಗಿಸುತ್ತಿದ್ದ ಪಡಿತರ ಅಕ್ಕಿ ಗೋಧಿ ವಶ. ಪೊಲೀಸರ ವಶಕ್ಕೆ ನೀಡಿದ ಜನ. ಕಡಿವಾಣ ಹಾಕಲು ಒತ್ತಾಯ. ವಾರ್ತೆಗಳ ವಿವರ. ಯಾವುದೇ ಸರ್ಕಾರ ರಾಜ್ಯದಲ್ಲಿ ಜನರ ಪರ ಇಲ್ಲದೆ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಿನಲ್ಲಿ ಮೋಸ ಮಾಡ್ತಿದ್ದಾರೆ. ರೈತರಿಗೆ ತುಂಬಾ ಅನ್ಯಾಯವಾಗ್ತಿದೆ. ಇದರಿಂದ ನೊಂದಿರುವ ಸಾರ್ವಜನಿಕರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಡಿಸೆಂಬರ್ 21ರಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಬೆಂಗಳೂರಿನಲ್ಲಿ ಹೋರಾಟದ ಮೂಲಕ ಬಿಸಿ ಮುಟ್ಟಿಸಲು ಸಜ್ಜಾಗಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ನಗರದ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ಸಿಪಿಐಎಂ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ ಅವರು, ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ರಾಜ್ಯ ಸಮಿತಿಯು ಪರ್ಯಾಯ ರಾಜಕಾರಣಕ್ಕಾಗಿ ಜನಧ್ವನಿ ರ್ಯಾಲಿ ಎನ್ನುವ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ 30,000ಕ್ಕೂ ಅಧಿಕ ಮಧ್ಯಮ ಹಾಗೂ ಬಡ ರೈತರ ಬಗರ್ ಹುಕುಂ ಸಾಗುವಳಿದಾರರು, ಭೂಸ್ವಾಧೀನ ವಿರೋಧಿ ಹೋರಾಟ ನಿರತ ಸಂತ್ರಸ್ತ ರೈತರು, ಸಂಘಟಿತ ಅಸಂಘಟಿತ ವಲಯದ ಕಾರ್ಮಿಕರು, ವಿವಿಧ ಸರ್ಕಾರಿ ವಲಯದ ಯೋಜನಾ ಕಾರ್ಮಿಕರು, ಖಾಸಗಿ ಸರ್ಕಾರಿ ವಲಯಗಳ ಗುತ್ತಿಗೆ ನೌಕರರು, ಗ್ರಾಮೀಣ ವಲಯದ ಉದ್ಯೋಗ ಖಾತ್ರಿ ಹಾಗೂ ಕೃಷಿ ಕೂಲಿಕಾರರು, ಮಹಿಳೆಯರು, ವಿದ್ಯಾರ್ಥಿ ಮತ್ತು ಯುವಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಡಿಸೆಂಬರ್ 1ರಿಂದ 15ರವರೆಗೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಕ್ಷಾಂತರ ಮನೆಗಳಿಗೆ ಭೇಟಿ ನೀಡಿ ಜನರು ಅನುಭವಿಸುತ್ತಿರುವ ತೊಂದರೆಗಳನ್ನು ಸಂಗ್ರಹ ಮಾಡಿಟ್ಟಿದ್ದೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ 20ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನವೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 15ನೇ ತಾರೀಕುವರೆಗೆ, ಅಂದರೆ 1.5 ತಿಂಗಳ ಕಾಲ ಇಡೀ ರಾಜ್ಯದಲ್ಲಿ ಮನೆ ಮನೆಗೂ ಭೇಟಿ ಮಾಡಬೇಕು. ಭೇಟಿ ನೀಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಆ ಮನೆಗಳಲ್ಲಿರ್ತಕ್ಕಂಥ ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಅವ್ರದ್ದೇ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕನಿಷ್ಠಕ್ಕೆ ಒಂದು ಮನೆಯಲ್ಲಿ ಒಂದು 10-15 ನಿಮಿಷ ಕೂತ್ಕೊಂಡು ಅವರೊಟ್ಟಿಗೆ ಚರ್ಚೆ ಮಾಡಿ ಇದಕ್ಕೆಲ್ಲ ಏನು ಕಾರಣ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ಮಾಡಿ ಅದಕ್ಕೆ ಹೋರಾಟಕ್ಕೆ ತಯಾರು ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು CPM ಪಕ್ಷದ ರಾಜ್ಯ ಸಮಿತಿ ಯೋಜನೆ ಮಾಡಿತ್ತು. ಹಂಗಾಗಿ ಇಡೀ ರಾಜ್ಯದಲ್ಲಿ ಸರಿಸುಮಾರು ಲಕ್ಷಾಂತರ ಜನ ಇವತ್ತು ಏನು ಮನೆಗಳಿದೆ ಅದರಲ್ಲಿ ಕನಿಷ್ಠಕ್ಕೆ ಒಂದು 8% ಮನೆಗಳಿಗೆ ತಲುಪಬೇಕು ಅಂತ ಆ ಪ್ರಯತ್ನದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಹೋಗಿದ್ದೀವಿ. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ನಾವು ಕನಿಷ್ಠಕ್ಕೆ ಒಂದು 70-80 ಸಾವಿರ ಮನೆಗಳು ಭೇಟಿ ನೀಡಬೇಕು ಅಂತೇಳಿ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದು. ಈಗ ಒಂದು 30,000 ಮನೆಗಳ ಮೇಲೆ ತಲುಪಿದ್ದೀವಿ. ಇನ್ನೂ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತಂದೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿಕೊಂಡಿದ್ದೀವಿ. ಏನು ಅಂತೇಳಿದ್ರೆ, ಪ್ರಮುಖವಾಗಿ ಇವತ್ತು ಸಾಮಾನ್ಯ ಜನರಲ್ಲಿ, ರೈತರಲ್ಲಿ, ಕಾರ್ಮಿಕರಲ್ಲಿ, ಮಹಿಳೆಯರ ಸಮಸ್ಯೆ ಇವೆಲ್ಲ ಭಾಳಷ್ಟು ವಿಪರೀತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಜನವಿರೋಧಿ ನೀತಿಗಳನ್ನು
ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಿಮ್ಗೆ ಗೊತ್ತಿದೆ, ನಿನ್ನೆ ಮೊನ್ನೆಯಿಂದ ದೊಡ್ಡ ರಾಮಾಯಣ ಏನಾಗ್ತಾ ಇದೆ ಅಂತ ಹೇಳಿದರೆ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನೇ ಮಹಾತ್ಮ ಗಾಂಧಿಯನ್ನೇ ಇವತ್ತು ಪಕ್ಕಕ್ಕೆ ಸರಿಸ್ತಕ್ಕಂಥ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಳೆದ 21ನೇ ತಾರೀಕಿಂದ, ಅಂದರೆ ನವಂಬರ್ 21ನೇ ತಾರೀಕಿಂದ ಜಾರಿಗೆ ಬರುವಂತೆ ಕಾರ್ಮಿಕರ ಹಕ್ಕುಗಳೇನಿತ್ತು, ಏನು 29 ಹಕ್ಕುಗಳೇನಿತ್ತು ಅದನ್ನು ಕಸಿದು ಇವತ್ತು 4 ಸಮಿತಿಗಳನ್ನು ಮಾಡಿರ್ತಕ್ಕಂಥದ್ರಿಂದ ಹಿಡಿದು ಭೂಮಿ ಪ್ರಶ್ನೆ, ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರನೂ ಸೇರಿಕೊಂಡಂಗೆ ಇವತ್ತು ಭೂಮಿ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಕೈಗಾರಿಕೀಕರಣ ಮಾಡಬೇಕು ಅಂತಕ್ಕಂಥ ಹೆಸರಿನಲ್ಲಿ ಇವತ್ತು ಸಾವಿರಾರು ಎಕರೆ ಭೂಮಿಯನ್ನು ಇವತ್ತು ಲೂಟಿ ಮಾಡಿ ಇವತ್ತು ಒಕ್ಕಲೆಬ್ಬಿಸ್ತಕ್ಕಂಥ ಪರಿಸ್ಥಿತಿ ಒಂದು ಕಡೆ ಆದರೆ, ಇನ್ನು ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಮುನಿವೆಂಕಟಪ್ಪ, ರಘುರಾಮರೆಡ್ಡಿ, ಜಯರಾಮರೆಡ್ಡಿ, ಮುನಿಕೃಷ್ಣಪ್ಪ, ಶ್ರೀನಿವಾಸ್, ಚನ್ನರಾಯಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಎನ್ ಸರಳ ಅವರನ್ನ ಪಂಚಾಯಿತಿ ಅನುದಾನ ದುರ್ಬಳಕೆ ಆರೋಪದ ಮೇಲೆ ಅನರ್ಹಗೊಳಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆದೇಶ ಹೊರಡಿಸಿದೆ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಎನ್ ಸರಳ ಅವರನ್ನು ಪಂಚಾಯಿತಿ ಅನುದಾನ ದುರ್ಬಳಕೆ ಆರೋಪದ ಮೇಲೆ ಅನರ್ಹಗೊಳಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆದೇಶ ಹೊರಡಿಸಿದೆ. ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ಈ ಕುರಿತು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸೋಮೇಶ್ವರ ಈಶ್ವರಪ್ಪ ಮತ್ತು ಸೋಮೇನಹಳ್ಳಿ ರಮೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಅನರ್ಹತೆಗೊಳಿಸಿದರೆ ಸಾಲದು, ದುರುಪಯೋಗ ಆಗಿರುವ ಹಣವನ್ನು ಮರುಪಾವತಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಗ್ರಾಮಸ್ಥರು ನೀಡಿದ ದೂರಿನಂತೆ ಇಲಾಖೆ ವಿಚಾರಣೆ ನಡೆಸಿ ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಹಿಂದಿನ ಅಧ್ಯಕ್ಷೆ ಕೆಎನ್ ಸರಳ ಹಾಲಿ ಸದಸ್ಯರಾಗಿದ್ದು, ಇವರ ವಿರುದ್ಧ ಸಾಬೀತಾದ ಆರೋಪಗಳಿಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಂತೆ ಸದಸ್ಯತ್ವ ಸ್ಥಾನದಿಂದ ತೆಗೆದುಹಾಕಿದೆ. ಮುಂದಿನ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅನರ್ಹಗೊಳಿಸಿ ಆದೇಶಿಸಿದೆ. ಇದು ನಮಗೆ ತೃಪ್ತಿಕರವಾಗಲಿಲ್ಲ ಆದೇಶದಲ್ಲಿ. ಯಾಕೆಂದರೆ ಸುಮಾರು 8-10 ಲಕ್ಷ ಮೇಲೆ ಇದಾಗಿದೆ, ದರೋಡೆ ಆಗಿದೆ. ಅದನ್ನು ಯಾವ ಅಧಿಕಾರಿಗಳು ಅದನ್ನು ವಸೂಲಿ ಮಾಡೋಕ್ಕೆ ಯಾವುದೇ ರೀತಿಯಲ್ಲಿ ತೋರಿಸಿಲ್ಲ. ಬರೀ ಅವನ್ನ ರದ್ದು ಮಾಡಿದರೆ ಅವ್ರಿರ್ತಕ್ಕಂಥ ಮೆಂಬರ್ಶಿಪ್ಪನ್ನು ಮತ್ತು 6 ವರ್ಷ ನಿಲ್ಲಬಾರದು ಅಂತೇಳಿ ಒಂದು ಆದೇಶ ಮಾಡಿದ್ವಿ. ಅದನ್ನು ನಾವು ಏನು ಹೇಳೋದಂದರೆ, ಇದನ್ನು ಸಾಲದು, ಅವ್ರ ಮೇಲೆ ಪೂರ್ತಿ ಶಿಕ್ಷೆ ಆಗಬೇಕು. ಸಣ್ಣ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಅಂಗನವಾಡಿ ಶಾಲೆಗೆ ಕಟ್ಟಬೇಕು, ಅದಕ್ಕೆ ಕಟ್ಟದಿರ ಕಂಪ್ಲೀಟ್ ಆ ದುಡ್ಡನ್ನೆಲ್ಲ ಡ್ರಾ ಮಾಡಿ ತಿಂದಾಕಿದ್ದಾರೆ. ಆಮೇಲೆ ಬೇರೆ ಬೇರೆ ಬಿಲ್ಗಳೆಲ್ಲ ಕೊಟ್ಟು ಅಂಗಡಿಗಳಲ್ಲಿ ಬೇರೆ ಬೇರೆ ಬಿಲ್ಗಳೆಲ್ಲ ಅಟ್ಯಾಚ್ ಮಾಡಿಸಿ ಕಂಪ್ಲೀಟು ಹಣ ದುರುಪಯೋಗ ಮಾಡಿರ್ತಾರೆ. 15ನೇ ಹಣಕಾಸಲ್ಲಿ ಸುಮಾರು ಲಕ್ಷಗಳು ದುರುಪಯೋಗ ಆಗಿದೆ. ಆದ್ದರಿಂದ ದಯವಿಟ್ಟು ಇದನ್ನು ಮತ್ತೆ ಸರ್ಕಾರದವರು ಇವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೋಬೇಕಂತೇಳಿ ನಾವು ಆದೇಶ ಮಾಡ್ತೀವಿ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಅರ್ಚಕರು ಸದಾ ದೇವಾಲಯಗಳಲ್ಲಿ ದೇವರ ಸ್ಮರಣೆ, ದೇವರಿಗೆ ಪೂಜಾ ಪುರಸ್ಕಾರಗಳನ್ನು ಮಾಡಿ ಸಾಕಾಗಿದ್ದು, ಧನುರ್ಮಾಸದಲ್ಲಿ ಪೂಜಾ ಕೈಂಕರ್ಯಗಳಿಲ್ಲದ ಕಾರಣ ಪಂಚೆಗಳನ್ನು ಸೈಡ್ಗಿಟ್ಟು ಟ್ರ್ಯಾಕ್ ಸೂಟ್ ಹಾಕಿ ಬ್ಯಾಟ್ ಬಾಲ್ ಹಿಡಿದು ಕ್ರೀಡಾಂಗಣಕ್ಕಿಳಿದು ಕ್ರಿಕೆಟ್ ಆಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ದೇವರ ಮುಂದೆ ಆರತಿ ತಟ್ಟೆ, ಗಂಟೆ ಹಿಡಿಯೋದಕ್ಕೂ ಸೈ, ಬ್ಯಾಟ್ ಹಿಡಿದು ಬಾಲ್ ಹೊಡೆಯೋದಕ್ಕೂ ಸೈ ಎಂದು ಫೀಲ್ಡ್ಗಿಳಿದು 4 ಸಿಕ್ಸರ್ ಬಾರಿಸುತ್ತಿರುವ ಅರ್ಚಕರು ದೇವರ ದರ್ಶನ ಮಾಡಬೇಕಾದ್ರೆ, ದೇವರ ಬಳಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಬೇಕಾದ್ರೆ ಅದು ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡುವ ಅರ್ಚಕರ ಮುಖಾಂತರವೇ ಸಾಧ್ಯ.
ಈಗಿರುವಾಗ ಪ್ರತಿನಿತ್ಯ ದೇವಾಲಯಗಳಲ್ಲಿ ದೇವರ ಕಾರ್ಯದಲ್ಲೇ ಮುಳುಗಿರುವ ಅರ್ಚಕರು ಧನುರ್ಮಾಸದಲ್ಲಿ ಬೆಳಗಿನ ಜಾವ 2 ಗಂಟೆಯಿಂದ 5 ಗಂಟೆಯೊಳಗೆ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ದೇವಾಲಯಗಳಿಗೆ ಭಕ್ತರಿಗೆ ರಜೆ ಕೊಟ್ಟು ಶಾಲು ಪಂಚೆ ಸೈಡ್ಗಿಟ್ಟು ಟ್ರ್ಯಾಕ್ ಸೂಟ್ ಧರಿಸಿ ಬ್ಯಾಟ್ ಬಾಲ್ ಕೈಯಲ್ಲಿ ಹಿಡಿದು ಕ್ರೀಡಾಂಗಣದಲ್ಲಿ ಧೂಳೆಬ್ಬಿಸಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಪಂಚರಾತ್ರ ಪ್ರೀಮಿಯಂ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಧನುರ್ಮಾಸ 2025 ಎಂಬ ಹೆಸರಿನಲ್ಲಿ ರಂಗಸ್ಥಳಂ, ಗುಡಿಬಂಡೆ, ಕಂದವಾರಂ ಕುಟುಂಬದವರು ಸೇರಿಕೊಂಡು ಶ್ರೀರಂಗ ವಸುದೈವ ಕುಟುಂಬಂ ಟ್ರೋಫಿ ಎಂಬ ಕ್ರೀಡಾಕೂಟವನ್ನು ಚಿಕ್ಕಬಳ್ಳಾಪುರ ನಗರದ ಸರಂಬಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ಆಯೋಜಿಸಲಾಗಿತ್ತು. ಈ ಟೂರ್ನಿಯಲ್ಲಿ ರಾಜ್ಯ, ಹೊರ ರಾಜ್ಯದ 7 ತಂಡಗಳು ಭಾಗವಹಿಸಿ ಸೇಮ್ ಪ್ರೊಫೆಷನಲ್ ಕ್ರಿಕೆಟರ್ಸ್ ರೀತಿ ಅರ್ಚಕರು ಕ್ರಿಕೆಟ್ ಆಡಿ ಧೂಳೆಬ್ಬಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಪ್ರದ್ಯುಮ್ನ ರಂಗರಾಜ್, ಶ್ರೀ ಕ್ಷೇತ್ರ ಆವಲಬೆಟ್ಟ ಪ್ರಧಾನ ಅರ್ಚಕರು. ಇಲ್ಲಿ ನಮ್ಮ ಶ್ರೀರಂಗ ವಸುದೈವಕ ಕುಟುಂಬಂ ಎಂದು ನಾಮಾಂಕಿತವಾಗಿರ್ತಕ್ಕಂಥ ನಮ್ಮ ಕುಟುಂಬದವರು ರಂಗಸ್ಥಳ, ಗುಡಿಬಂಡೆ, ಆವಲಬೆಟ್ಟ, ಕಂದವರಂ ಇಲ್ಲಿ ನಾವೆಲ್ಲರೂ ಕೂಡ ವಾಸವಾಗಿದ್ದು ಭಗವಂತನಿಗೆ ಪೂಜಾದಿ ಕೈಂಕರ್ಯಗಳನ್ನು ಮಾಡ್ತಾ ನಮ್ಮ ಕುಟುಂಬದ ಪಾಂಚರಾತ್ರ ದೀಕ್ಷಾ ಕುಟುಂಬಿಗಳೇ ಎಂದು ನಾಮಾಂಕಿತವಾಗಿರ್ತಕ್ಕಂಥ ನಮ್ಮ ಇಡೀ ಜನಾಂಗದವರು ಪ್ರತಿ 6 ತಿಂಗಳಿಗೆ 1 ಬಾರಿ ಈ ಒಂದು ಪಂದ್ಯಾವಳಿಗಳನ್ನು 2 ಬಾರಿ ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಸದಾ ಭಗವಂತನ ಸೇವೆಯಲ್ಲೇ ನಿರತವಾಗಿರ್ತಕ್ಕಂಥ ನಮ್ಮ ಒಂದು ಜೀವನ ಎಲ್ಲ ಆಟಗಾರರ ಶೈಲಿಯಲ್ಲಿ ಅವರ ಮನಸ್ಸು ಪರಿವರ್ತನೆಯಾಗಿ ಎಲ್ಲ ಒಂದೇ ಕಡೆ ಆ ಒಂದು ಭಗವಂತನ ಸೇವೆಯೊಂದಿಗೆ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಶಕ್ತಿಯ ಪ್ರದರ್ಶನವನ್ನು ಮನೋರಂಜನೆಯನ್ನು ಅಂಗವಾಗಿ ಈ ಒಂದು ಕ್ರೀಡಾ ಆಯೋಜನೆಯನ್ನು ಮಾಡಲಾಗಿದೆ. ಇದರಲ್ಲಿ 7 ತಂಡಗಳಿದೆ. ಒಬ್ಬೊಬ್ಬರು ಒಂದೊಂದು ತಂಡದಲ್ಲಿ ನಾಯಕರು, ಉಪನಾಯಕರು ಒಳಗೊಂಡಂತೆ 15 ಜನ ಮತ್ತು ನಮ್ಮ ಇಡೀ ಹೆಣ್ಮಕ್ಕಳು ಮತ್ತು ಎಲ್ಲ ನಮ್ಮ ಜನಾಂಗದ ಹೆಂಗಸರೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹಿಸಿ ಸದಾ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕೊಟ್ಟು 2 ದಿನ ಮನೋರಂಜನೆಯನ್ನು ಪಡೆಯುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಪಂದ್ಯಾವಳಿಗಳನ್ನು ಆಡ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಪಂಚರಾತ್ರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಧನುರ್ಮಾಸ 2025 ಎಂಬ ಹೆಸರಿನಲ್ಲಿ ರಂಗಸ್ಥಳಂ, ಗುಡಿಬಂಡೆ, ಕಂದವಾರಂ ಕುಟುಂಬದವರು ಸೇರಿಕೊಂಡು ಶ್ರೀರಂಗ ವಸುದೈವ ಕುಟುಂಬಂ ಟ್ರೋಫಿ ಆಯೋಜಿಸಿ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಅರ್ಚಕರ ಬಂಧು ಬಳಗ ಹಾಗೂ ಕುಟುಂಬದವರು ಭಾಗವಹಿಸಿದ್ದರು. ಅರ್ಚಕರ ಕುಟುಂಬದಲ್ಲಿ ಮಕ್ಕಳಿಂದ ಹಿಡಿದು ಮಹಿಳೆಯರು, ಹಿರಿಯರು ಬಂದು ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. ನನ್ನ ಹೆಸರು ಸ್ವಾತಿ ಅಂತ. ನಾವು ಇರೋದು ಆಂಧ್ರಲ್ಲಿ. ಇವಾಗ ಈ ಥರ ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿ ವರ್ಷಕ್ಕೆ 2 ಸತಿ ಆಡ್ತೀವಿ. ಒಂದು ಆಷಾಢ ಮಾಸದಲ್ಲಿ, ಇನ್ನೊಂದು ಧನುರ್ಮಾಸದಲ್ಲಿ ಆಡ್ತೀವಿ. ಒಂದು 8 ಟೀಮ್ಸ್ ಇರುತ್ತೆ. ಅದರಲ್ಲಿ ಒಂದೊಂದು ವರ್ಷ ಒಬ್ಬೊಬ್ಬರು ವಿನ್ ಆಗ್ತಾ ಇದ್ದಾರೆ. ಯಾವಾಗಲೂ ನಾವು ಮನೆಯಲ್ಲೇ ಇರೋದು ಬಿಟ್ಟು ಈ ಥರ ಎಂಜಾಯ್ ಮಾಡ್ತೀವಿ. ಅದೇ 2 ದಿವಸ ನಡೆಯುತ್ತೆ ಇದು ಕ್ರಿಕೆಟು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಇನ್ನು ಶ್ರೀರಂಗ ವಸುದೈವ ಕುಟುಂಬಂ ಟ್ರೋಫಿ ಕ್ರೀಡಾಕೂಟದಲ್ಲಿ 7 ತಂಡಗಳು ಭಾಗವಹಿಸಿದ್ದವು. ಅದರ ಪೈಕಿ ಫೈನಲ್ ಪ್ರವೇಶಿಸಿದ್ದ ವರಾಹ ರೂಪಂ ಮತ್ತು ಅಮತ್ಯ ಸೈನ್ಯ ನಡುವೆ ನೇರ ಹಣಾಹಣಿ ನಡೆದು ಅಮತ್ಯ ಸೈನ್ಯ ಫೈನಲ್ ಗೆದ್ದಿದ್ದು, ಗೆದ್ದ ತಂಡಗಳಿಗೆ ಟ್ರೋಫಿ ನೀಡಿ ಸಂತಸ ಪಟ್ಟಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಬಡವರ ಹಸಿವು ನೀಗಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುತ್ತಿರುವ ಪಡಿತರ ಅಕ್ಕಿ ಮತ್ತು ಗೋಧಿ ಕಾಲಸಂತೆಯಲ್ಲಿ ಮಾರಾಟವಾಗುತ್ತಿದೆ ಎಂಬ ಆರೋಪಗಳಿದ್ದು, ಇದಕ್ಕೆ ಪುಷ್ಟಿ ನೀಡುವಂತೆ ಇಂದು ಕೋಲಾರದಲ್ಲಿ 2 ವಾಹನಗಳಲ್ಲಿ ಸಾಗಿಸುತ್ತಿದ್ದ ಪಡಿತರ ಅಕ್ಕಿ ಮತ್ತು ಗೋಧಿಯನ್ನು ಸಾರ್ವಜನಿಕರೇ ಹಿಡಿದಿದ್ದಾರೆ. ಬಡವರ ಹಸಿವು ನೀಗಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುತ್ತಿರುವ ಪಡಿತರ ಅಕ್ಕಿ ಮತ್ತು ಗೋಧಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ ಎಂಬ ಆರೋಪಗಳಿದ್ದು, ಇದಕ್ಕೆ ಪುಷ್ಟಿ ನೀಡುವಂತೆ ಇಂದು ಕೋಲಾರದಲ್ಲಿ 2 ವಾಹನಗಳಲ್ಲಿ ಸಾಗಿಸುತ್ತಿದ್ದ ಪಡಿತರ ಅಕ್ಕಿ ಮತ್ತು ಗೋಧಿಯನ್ನು ಸಾರ್ವಜನಿಕರೇ ಹಿಡಿದಿದ್ದಾರೆ. ಕೋಲಾರದ ಹೊರವಲಯದ ಟಮಕ ಬಳಿ 2 ಟೆಂಪೋದಲ್ಲಿ ತುಂಬಿದ್ದ ಅಕ್ಕಿ ಹಾಗೂ ಗೋಧಿ ಕರವೇ ಸಮರ ಸೇನೆ ರಾಜ್ಯಾಧ್ಯಕ್ಷ ಸೋಮಶೇಖರ್ ನೇತೃತ್ವದಲ್ಲಿ ಟೆಂಪೋಗಳ ಮೇಲೆ ದಾಳಿ ಮಾಡಿ ಹಿಡಿಯಲಾಗಿದೆ. 100 ಮೂಟೆ ಅಕ್ಕಿ ಹಾಗೂ ಗೋಧಿ ಹಿಡಿದು ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದೆ. ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. 1 ಟೆಂಪೋ ಗೋಧಿ, ಮತ್ತೊಂದು ಟೆಂಪೋದಲ್ಲಿ ಅಕ್ಕಿ ಸಾಗಾಣಿಕೆ ಮಾಡಲಾಗುತ್ತಿತ್ತು. ಅಕ್ಕಿ ಮೂಟೆಗಳ ತೂಕ ಮಾಡಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಪದೇ ಪದೇ ಪಡಿತರ ಅಕ್ಕಿ ಮತ್ತು ಗೋಧಿ ಅಕ್ರಮವಾಗಿ ಸಾಗಾಟವಾಗುತ್ತಿದೆ. ಜಿಲ್ಲೆಯ ಕೆಲ ರೈಸ್ ಮಿಲ್ ಮಾಲೀಕರು ಅಕ್ರಮವಾಗಿ ಇಂತಹ ಕೆಲಸದಲ್ಲಿ ತೊಡಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಜಿಲ್ಲಾಡಳಿತ ಸೇರಿ ಅಧಿಕಾರಿಗಳಿಗೆ ಪದೇ ಪದೇ ದೂರು ನೀಡುತ್ತಿದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲ. ಕರವೇ ಸಮರ ಸೇನೆ ರಾಜ್ಯಾಧ್ಯಕ್ಷ ಸೋಮಶೇಖರ್ ಹಾಗೂ ಮುತ್ತಿಕುಂಟೆ ಕೃಷ್ಣಪ್ಪ ಈ ಸಂಬಂಧ ಆರೋಪ ಮಾಡಿದ್ದು, ಪಡಿತರ ಕಾಳಸಂತೆ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಬಡವರಿಗೆ ತಲುಪಬೇಕಂತಹ ಪಡಿತರ ಚೀಟಿ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಆಹಾರ ಇಲಾಖೆ ಅಧಿಕಾರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ವತಿಯಿಂದ ಮನವಿ ಪತ್ರ ಕೊಟ್ಟಿದ್ದೀವಿ. ಅವ್ರು ಆಯಿತು ಸೂಕ್ತವಾಗಿ ತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳೆಲ್ಲ ಮಾತಾಡಿದ್ದಾರೆ. ಅದೇ ವಿಚಾರವಾಗಿ ಬಂದಂಥದ್ದು ಒಂದು ಗಾಡಿ, ದೊಡ್ಡದೊಂದು ಗಾಡಿ ತುಂಬ ಅಕ್ಕಿ ಮತ್ತು ಇನ್ನೊಂದು ಗಾಡಿ ತುಂಬ ಮಕ್ಕಳಿಗೆ ಹಾಸ್ಟೆಲಲ್ಲಿ ಕೊಡಬೇಕಾದಂಥ ಗೋಧಿ ಮೊನ್ನೆ ನಮ್ಮ ಗಲ್ಪೇಟೆ ಪೊಲೀಸು ಸಾಹೇಬರ ಒಂದು ನೇತೃತ್ವದಲ್ಲಿ, ಕರ್ನಾಟಕ ಸಮರ ಸೇನೆ ನೇತೃತ್ವದಲ್ಲಿ ಗಾಡಿಗಳನ್ನು ಇದು ಮಾಡಿ ವಶಕ್ಕೆ ಪಡ್ಕೊಂಡು ಫುಡ್ ಇನ್ಸ್ಪೆಕ್ಟ್ರು ಕರೆಸ್ಕೊಂಡು ಅವ್ರ ನೇತೃತ್ವದಲ್ಲಿ ಇದನ್ನು ಸ್ಟೇಷನ್ ತಂದು ಸೀಸ್ ಮಾಡಿ ಸ್ಟೇಷನ್ ಹತ್ರ ಹಾಕಿದ್ದಾರೆ. ತೂಕನೂ ಮಾಡ್ತಾಯಿದ್ದಾರೆ. ಬಡವರಿಗೆ ತಲುಪಬೇಕಾದಂಥ ಅಕ್ಕಿ, ನಿರ್ಗತಿಗರಿಗೆ ತಲುಪಬೇಕಾದಂಥ ಅಕ್ಕಿ ಬಡವರಿಗೆ ನಿರ್ಗತಿಗರಿಗೆ ತಲುಪ್ತಾ ಇಲ್ಲ. ಕಾಳಸಂತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮಿಲ್ಲುಗಳು ತಲೆ ಎತ್ತಿಬಿಟ್ಟಿದ್ದಾವೆ. ಕ್ರಮ ಅಂತ ಹೇಳ್ತಾರೆ. ಆ ಮಿಲ್ಲುಗಳಲ್ಲಿ ತಗೊಂಡೋಗಿ ಅದನ್ನು ಪಾಲಿಷ್ ಮಾಡಿ 5 ಕೆಜಿಯಿಂದ 10 ಕೆಜಿ, 25 ಕೆಜಿ ನಾನಾ ಬ್ರ್ಯಾಂಡ್ಗಳ ಹೆಸರನ್ನು ಇಟ್ಟು ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಈ ವಿರುದ್ಧವಾಗಿ ಹಲವಾರು ಬಾರಿ ಏನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಮತ್ತು ದೂರು ಕೊಡೋ ಮುಖಾಂತರ ಮಾಡಿದರೆ ಯಾವುದೇ ಕ್ರಮಗಳಾಗಿರೋದಿಲ್ಲ. ಸಂಬಂಧಪಟ್ಟಂಥ ಇಲಾಖೆಯವರು ಕೂಡ ಕಣ್ಣು ಮುಚ್ಚಿಕೊಳ್ತವ್ರೆ ಅನ್ನೋ ಗೊತ್ತಿಲ್ಲ. ನೋಡಿ ಯಾವ ರೀತಿ ಸಾಗಾಣಿಕೆ ಆಗ್ತಾಯಿದೆ, ಯಾವ ರೀತಿ ಅದೆಲ್ಲ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನೀವು ಮೊನ್ನೆ ಗಮನಿಸಬೇಕಾಗ್ತದೆ. ಎಲ್ಲರೂ ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡೋದೊಂದೇ, ಯಾರೇ ಆಗಿರಲಿ, ಎಂಥ ಪ್ರಭಾವಿ ವ್ಯಕ್ತಿಗಳಾಗಿರಲಿ, ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರವೇ ಸಮರ ಸೇನೆ ಹೇಳ್ತಾ ಇದ್ದೀವಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಡಿಸೆಂಬರ್ 21ಕ್ಕೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯ ಜತೆ ಹೊಂದಾಣಿಕೆ ಮಾಡಿಕೊಂಡಿರುವ ಜೆಡಿಎಸ್ ಈ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಬಿಜೆಪಿಗೆ ಸೆಡ್ಡು ಹೊಡೆದಿದೆ. ಡಿಸೆಂಬರ್ 21ಕ್ಕೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಜತೆ ಹೊಂದಾಣಿಕೆ ಮಾಡಿಕೊಂಡಿರುವ ಜೆಡಿಎಸ್ ಈ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಬಿಜೆಪಿಗೆ ಸೆಡ್ಡು ಹೊಡೆದಿದೆ. ಇದರ ಬೆನ್ನಲ್ಲೇ ಇಂದು ಕಾಂಗ್ರೆಸ್ ಜೊತೆ ಜೆಡಿಎಸ್ ಮುಖಂಡರು ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿ ಗಮನ ಸೆಳೆದಿರುವುದು ವಿಶೇಷವಾಗಿದೆ. ಡಿಸೆಂಬರ್ 21ರಂದು ನಡೆಯಲಿರುವ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ
ಚುನಾವಣೆಯಲ್ಲಿ ಬಳಸುವ ಇವಿಎಂ ಯಂತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಚಿಹ್ನೆಗಳನ್ನು ಚಿಕ್ಕದಾಗಿ ಮುದ್ರಿಸಿ ಬಿಜೆಪಿ ಇತರೆ ಪಕ್ಷದ ಚಿಹ್ನೆ ದೊಡ್ಡದಾಗಿ ಮುದ್ರಿಸಿದ್ದಾರೆ ಎಂಬ ಆರೋಪ ಪ್ರತಿಭಟನೆಗೆ ಕಾರಣವಾಗಿದೆ. ಈ ವಿಷಯ ತಿಳಿದ ಕೆಪಿಸಿಸಿ ಉಪಾಧ್ಯಕ್ಷ ಟಿ ವೆಂಕಟರಮಣಯ್ಯ, ದೊಡ್ಡಬಳ್ಳಾಪುರ ತಾಲೂಕು ಜೆಡಿಎಸ್ ವಕ್ತಾರ ಕುಂಟನಹಳ್ಳಿ ಮಂಜುನಾಥ್ ಸೇರಿದಂತೆ ಇತರರು ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬಂದ ಚುನಾವಣಾ ಅಧಿಕಾರಿಗಳು ಮನವಿ ಸ್ವೀಕರಿಸಿ ಲೋಪವಾಗಿದ್ದರೆ ಸರಿಪಡಿಸಿ ಚುನಾವಣೆ ಆಯೋಗದ ನಿಯಮದಂತೆ ಚಿಹ್ನೆ ಅಳವಡಿಸುವ ಭರವಸೆ ನೀಡಿದರು. ಕೇಂದ್ರ ಸರ್ಕಾರ ಇವತ್ತು ಆ ಚುನಾವಣಾ ಚಿಹ್ನೆಗಳನ್ನು ವ್ಯತ್ಯಾಸ ರೀತಿಯಲ್ಲಿ ಇವತ್ತು ಮಾಡ್ತಾ ಇದೆ. ನಾವು ಚುನಾವಣಾ ಆಯೋಗಕ್ಕೆ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಈಗ ಉದಾಹರಣೆಗೆ ಒಂದು ಸ್ಲೇಟ್ ಇರುತ್ತೆ. ಆ ಸ್ಲೇಟಲ್ಲಿ ಮಧ್ಯಭಾಗದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಸಿಂಬಲ್ ಹಾಕಿದಾಗ ಆ ಎಡ್ಜು ಸೆಂಟಿಮೀಟ್ರ್ ಕರೆಕ್ಟಾಗಿರುತ್ತೆ. ಈಗ ಎಲ್ಲ ಒಂದು ಕಡೆ ಬಿ ಜೆ ಪಿದು ಎದ್ದು ಕಾಣಿಸುತ್ತೆ, ದಳದ್ದು ಅದು ಸಹ ಮಬ್ಬು ಕಾಣಿಸುತ್ತೆ, ನಮ್ಮ ಕಾಂಗ್ರೆಸ್ಸು ಚಿಕ್ಕದಾಗಿ ಕಾಣಿಸುತ್ತೆ. ಇದನ್ನು ಚುನಾವಣಾ ಆಯೋಗ ಇದನ್ನು ವ್ಯತ್ಯಾಸವನ್ನು ಸರಿಪಡಿಸಬೇಕು ಅಂತ ಹೇಳಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳು, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು, ಎಲ್ಲ ಮುಖಂಡರು ಸಹ ಇವತ್ತು ತಾಲೂಕು ಅವರ ಗಮನಕ್ಕೆ ನಾವು ತಂದಿದ್ದೀವಿ. ಇವತ್ತು ಅವರು ನಾವು ಮೇಲ್ಮಟ್ಟಕ್ಕೆ ಕಳಿಸಿ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಒಂದು ಕಡೆ ಈ ದೇಶದ ದುರಂತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದಲ್ಲ ಚುನಾವಣಾ ಅಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ಇವತ್ತಾಗಿ ಅಧೋಗತಿಗಾಗಿದೆ. ಇವತ್ತೆಲ್ಲ ಒಂದು ಕಡೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನಾವು ನರೇಗಾಗಿಟ್ಟಾಗ ಆ ನರೇಗಾದ ಅವ್ರ ಹೆಸರನ್ನು ಸಹ ಇವತ್ತು ಬದಲಾವಣೆ ಮಾಡೋಂಥ ಪ್ರಸಂಗ ಇವತ್ತು ಬಂದಿದೆ. ಇದು ದುರಂತ, ಈ ದೇಶ ದುರಂತ. ಇಲ್ಲಿ ಆಡಳಿತ ಮಾಡತಕ್ಕಂಥ BJP ಸರ್ಕಾರದ ಒಂದು ದುರಂತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ನಮ್ಮ ದೇಶದ ಜನರ ಬಲಿ ಆಗ್ತಾ ಇದ್ದಾರೆ ಇದಕ್ಕೆ. ಅದರಿಂದ ಇದನ್ನು ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿ ಆ ಚುನಾವಣಾ ಚಿಹ್ನೆಗಳ ವ್ಯತ್ಯಾಸವನ್ನು ಸರಿಪಡಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಅಭ್ಯರ್ಥಿಗಳ ಪರವಾಗಿ, ಎಲ್ಲ ಪಕ್ಷದ ಮುಖಂಡರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ
ಫ್ರೀ ಇನ್ಸ್ಟಾಲೇಷನ್ ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗೌರಿಬಿದನೂರು ತಾಲೂಕು ಆಂಧ್ರದ ಗಡಿಗೆ ಹೊಂದಿಕೊಂಡಿದ್ದು ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮೂಲ ಸೌಕರ್ಯಗಳ ಹಾಗೂ ಕೊಠಡಿಗಳ ಮತ್ತು ಶಿಕ್ಷಕರ ಕೊರತೆಯಿಂದ ಶಾಲೆಗಳನ್ನು ಮುಚ್ಚುವ ಸ್ಥಿತಿ ನಿರ್ಮಾಣವಾಗ್ತಿದೆ. ಶಾಲೆಗಳ ಕೊಠಡಿ ಹಾಗೂ ಶಿಕ್ಷಕರ ನೇಮಕಾತಿ ಮಾಡಬೇಕಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಬೆಳಗಾವಿ ವಿಧಾನಸಭೆ ಚುಕ್ಕಿ ಪ್ರಶ್ನೆಯ ವೇಳೆ ಸರ್ಕಾರವನ್ನು ಒತ್ತಾಯಿಸಿದರು. ಗೌರಿಬಿದನೂರು ತಾಲೂಕಿನಲ್ಲಿ ಶಾಲೆಗಳ ಕೊಠಡಿ ಹಾಗೂ ಶಿಕ್ಷಕರ ನೇಮಕಾತಿ ಮಾಡಬೇಕಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಬೆಳಗಾವಿ ವಿಧಾನಸಭೆ ಚುಕ್ಕಿ ಪ್ರಶ್ನೆಯ ವೇಳೆ ಸರ್ಕಾರವನ್ನು ಒತ್ತಾಯಿಸಿದರು. 295 ಸರ್ಕಾರಿ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳಿದ್ದು 1637 ಕೊಠಡಿಗಳಿವೆ. ಇವುಗಳಲ್ಲಿ 267 ಕೊಠಡಿಗಳನ್ನು ದುರಸ್ತಿ ಮಾಡಬೇಕಿದ್ದು 120 ಶಾಲಾ ಕೊಠಡಿಗಳು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿವೆ. ಇವುಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಬೇಕಿದೆ. ಜೊತೆಗೆ ಶಿಕ್ಷಕರ ಕೊರತೆ ಇದ್ದು ಶಿಕ್ಷಕರ ನೇಮಕಾತಿ ಮಾಡಬೇಕಿದೆ. ಈಗಾಗಲೇ ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ. ಇದೇ ರೀತಿ ಪರಿಸ್ಥಿತಿ ಮುಂದುವರಿದರೆ ಸರ್ಕಾರ ಕನ್ನಡ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ 295 ಸರ್ಕಾರಿ ಶಾಲೆಗಳಿದೆ, ಪ್ರೈಮರಿ ಮತ್ತು ಪ್ರೌಢಶಾಲೆ ಸೇರಿ. ಅದರಲ್ಲಿ 1437 ಕೊಠಡಿಗಳಲ್ಲಿ ಪಾಠ ಪ್ರವಚನ ನಡೀತಾ ಇದೆ. ಆದರೆ 267 ಕೊಠಡಿಗಳು ದುರಸ್ತಿ ಮಾಡಬೇಕಾಗಿದೆ ಅರ್ಜೆಂಟು. ಅದರಲ್ಲಿ 120 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆ ಇದೆ, ಡೆಮಾಲಿಷನ್ ಮಾಡಬೇಕಾಗಿದೆ. ಅದರಿಂದ ಈ ಕೊಡ್ತಾ ಇರುವಂತಹ ಅನುದಾನ ಬಹಳಷ್ಟು ಕಡಿಮೆ, ಅನುದಾನ ಕೊಡಬೇಕು. ಮತ್ತೆ ಶಿಕ್ಷಕರ ಕೊರತೆ ಬಹಳ ಜಾಸ್ತಿ ಇದೆ, 237 ಶಿಕ್ಷಕರ ಕೊರತೆ ಇದೆ ಅಲ್ಲಿ. ಅದರಿಂದ ಇದು ಗಡಿ ತಾಲೂಕು, ಆಂಧ್ರದ ಗಡಿ ತಾಲೂಕು. ಅಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲರೂ ಕೂಡ ಗುಣಮಟ್ಟದ ಎಜುಕೇಶನ್ ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಪ್ರೈವೇಟ್ ಸ್ಕೂಲಿಗೆ ಕಳಿಸುವಂತ ಒಂದು ವ್ಯವಸ್ಥೆ ಆಗ್ತದೆ. ಶಾಲಾ ಕಾಲೇಜು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಶಿಕ್ಷಕರಿಗಿಲ್ಲ ಮತ್ತು ಶಾಲಾ ಕೊಠಡಿಗಳಿಗೆ ದುರಸ್ತಿ ಇಲ್ಲ ಅಂತ. ಯಾಕೆಂದ್ರೆ ಅಲ್ಲಿ ಅದು ಅರ್ಧಕ್ಕಿಂತ ಹೆಚ್ಚು ತೆಲುಗು ಭಾಷೆ ಮಾತಾಡುವಂತ ಭಾಷಿಕರು ನಮ್ಮ ತಾಲೂಕಲ್ಲಿದ್ದಾರೆ. ಆದ್ರೂ ಕೂಡ ಕನ್ನಡದ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿರೋ ತಾಲೂಕದು ಭಾಷಾ ಸಾಮರಸ್ಯ ಇದೆ. ಅಂತ ಒಂದು ತಾಲೂಕಿನಲ್ಲಿ ಕನ್ನಡ ಶಾಲೆಗಳು ಮುಚ್ಚಬಾರದು, ಈಗ ಗುಣಮಟ್ಟದ ಎಜುಕೇಶನ್ ಇಲ್ಲ ಅಂತ ಎಲ್ಲ ಕಾನ್ವೆಂಟ್ಗೆ ಕಳಿಸಬಾರದು ಅವರು ಪಾಲಕರು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ವಿಶೇಷ ಗಮನವನ್ನು ಕೊಟ್ಟು ಸಚಿವರು ನಮ್ಮ ತಾಲೂಕಿಗೆ ಶಿಕ್ಷಕರು ಮತ್ತು ಶಾಲಾ ಕೊಠಡಿಗಳನ್ನ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇದನ್ನ ನಮಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ತಾಲೂಕಿಗೆ ಅಂತ ಕೇಳ್ಕೊತೀನಿ. ಶಿಕ್ಷಣ ಸಚಿವರು ಗಡಿಭಾಗವಾದ ಗೌರಿಬಿದನೂರು ಕನ್ನಡ ಶಾಲೆಗಳ ಬಗ್ಗೆ ಗಮನವನ್ನು ಹರಿಸುವಂತೆ ಒತ್ತಾಯಿಸಿದರು.
ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಶಾಸಕರ ಪ್ರಶ್ನೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಈಗಾಗಲೇ ರಾಜ್ಯ ಎಲ್ಲ ಶಾಲೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಲಾಗಿದ್ದು ಗಡಿ ಭಾಗವಾದ ಗೌರಿಬಿದನೂರಿಗೂ ಅನುದಾನ ಬಿಡುಗಡೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ಹಾಗೂ ಶಿಕ್ಷಕರ ನೇಮಕಾತಿಯನ್ನು ಮಾಡಲಾಗುವುದು. ಸದ್ಯದಲ್ಲಿ ಅತಿಥಿ ಶಿಕ್ಷಕರನ್ನು ತೆಗೆದುಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದರು. ಮಾನ್ಯ ಅಧ್ಯಕ್ಷರೇ, ಏನು ನಾವಿಲ್ಲಿ ಸೆಷನ್ ಶುರು ಆದಮೇಲೆ ನಾವು ಕೆಲವು ರಿಪೇರಿಗೆ ಮತ್ತೆ ಕೊಠಡಿಗಳನ್ನು ಕೂಡ ಇಲ್ಲಿ ಬಂದ್ಮೇಲೆ ಹೋದ ವಾರ ನಾನು ಇಲ್ಲಿ ಬಂದು ಸೈನ್ ಮಾಡಿದೆ. ಕೆಲವು ಕೊಠಡಿಗಳನ್ನ ಈಗಾಗಲೇ ಕೆಲವು ಶಾಲೆಗೆ ಕೊಟ್ಟಿದೆ ನಿಮಗೆ, ಮತ್ತೆ ದುರಸ್ಥಿತಿಗೂ ಕೂಡ ಕೊಟ್ಟಿದೆ. ಆದ್ರೂ ಕೂಡ ಕಮ್ಮಿ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅದ್ರ ಜೊತೆಗೆ KPS ಕೂಡ 2 KPS ಅನ್ನ ನಿಮಗೆ ಹೊಸೂರಿಗೆ ಮತ್ತೆ ಒಂದು ಜೂನಿಯರ್ ಕಾಲೇಜ್ ಗೌರಿಬಿದನೂರಿಗೂ ಕೂಡ 2 KPS ನ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅತಿಥಿ ಶಿಕ್ಷಕರಲ್ಲೇ ನಾನು ಅವಾಗಲೇ ಹೇಳಿದೆ ಮಾನ್ಯ ಅಧ್ಯಕ್ಷ, ಅತಿಥಿ ಶಿಕ್ಷಕರಲ್ಲೇ ನಾವು ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ಇದೆ ಅದು ಅತಿಥಿ ಶಿಕ್ಷಕರಲ್ಲಿ ತಗೊಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ರಿಕ್ರೂಟ್ಮೆಂಟ್ ಈಗ ಪ್ರಕ್ರಿಯೆ ಶುರು ಆಗಿದೆ, ಅದರಲ್ಲಿ ಆದ್ಯತೆಯನ್ನ ಕೊಡ್ತೀನಿ. ಯಾಕಂದ್ರೆ ನೀವು ಬಾರ್ಡರ್ ಅಲ್ಲಿ ಇದೀವಿ ಅಂತ ಹೇಳಿದ್ರಿ, ನಾನು ಕೂಡ ಮಾತನ್ನ ಕೊಟ್ಟಿದ್ದೀನಿ. ಬಾರ್ಡರ್ ಇರ್ತಕ್ಕಂಥದ್ದು ಒತ್ತನ್ನ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ಗೂ ಒತ್ತನ್ನ ಕೊಡ್ಲಿಕ್ಕೆ ಬಯಸ್ತಾನೆ, ಮತ್ತೆ ಈವನ್ ಟೀಚರ್ಸ್ ಕೂಡ ರಿಕ್ರೂಟ್ಮೆಂಟ್ ಆದ್ಮೇಲೆ ಆ ಕಡೆ ಕೊಡ್ತಕ್ಕಂಥದ್ದನ್ನ ನಾನು ಒತ್ತನ್ನ ಕೊಡ್ತಕ್ಕಂಥದ್ದು ಮಾತನ್ನು ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿರ್ದೋಷಿ ಎಂದು ನ್ಯಾಯಾಲಯ ತೀರ್ಪು ನೀಡಿದ ಹಿನ್ನೆಲೆ ಬಿಜೆಪಿ ಕಚೇರಿ ಮುತ್ತಿಗೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದ ಘಟನೆ ಇಂದು ನಡೆಯಿತು. ಕೋಲಾರದ ಕೋಗಿಲಹಳ್ಳಿ ಬಳಿಯ ಬಿಜೆಪಿ ಕಚೇರಿ ಮುತ್ತಿಗೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದ ಘಟನೆ ಇಂದು ನಡೆಯಿತು. 800 ಮೀಟರ್ ಹಿಂದೆ ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನು ತಡೆಯುವಲ್ಲಿ ಪೊಲೀಸರು ಹರಸಾಹಸ ಪಟ್ಟರು. ಮೋದಿ ಸೇರಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮೇಲೆ ದ್ವೇಷ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬ್ಯಾರಿಕೇಡ್ ತಳ್ಳಿ ಮುಂದೆ ಹೋಗಲು ಪ್ರತಿಭಟನಾಕಾರರು ಯತ್ನಿಸಿದರು. ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕೆಲ ಕಾಲ ನೂಕಾಟ ತಳ್ಳಾಟ ನಡೆಯಿತು. ಬ್ಯಾರಿಕೇಡ್ ಹತ್ತಿ ಪೊಲೀಸರ ಮೇಲೆ ಎರಗಲು ಕೆಲವರು ಮುಂದಾದ್ರು. ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆ ತಡೆಯಲು ಬಿಜೆಪಿ ಕಚೇರಿ ಬಳಿ ನೂರಾರು ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದರು. ಘರ್ಷಣೆ ತಡೆಯಲು ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದರು. ಈಶ್ವರ್, CTV ನ್ಯೂಸ್, ಕೋಲಾರ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಡಂಚಿನ ಗ್ರಾಮ ಹೆಡಿಯಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಮರ್ಪಕ ಚಿಕಿತ್ಸೆ ಸಿಗದೆ ಸ್ಥಳೀಯ ನಿವಾಸಿಗಳು ಗಂಭೀರ ತೊಂದರೆಗೆ ಅನುಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಉನ್ನತೀಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಪ್ರಸ್ತಾಪ ಮಾಡಿದರು. ಹೆಡಿಯಾಲ ಹಾಗೂ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿಗಳು ಕಾಡಂಚಿನ ಪ್ರದೇಶವಾಗಿದ್ದು ಇಲ್ಲಿ ಮಾನವ ಪ್ರಾಣಿ ಸಂಘರ್ಷ, ರೈತರ ಸಮಸ್ಯೆಗಳು ಸೇರಿದಂತೆ ಹಲವು ಗಂಭೀರ ಸವಾಲುಗಳು ನಿರಂತರವಾಗಿ ಎದುರಾಗುತ್ತಿವೆ. ತುರ್ತು ಆರೋಗ್ಯ ಸೇವೆಗಳ ಅವಶ್ಯಕತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಪ್ರದೇಶದ ಜನರು ಚಿಕಿತ್ಸೆಗಾಗಿ ನಂಜನಗೂಡು ಪಟ್ಟಣಕ್ಕೆ ಇದರಿಂದ ವಿಶೇಷವಾಗಿ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಅಪಾರ ತೊಂದರೆ ಉಂಟಾಗುತ್ತಿದೆ ಎಂದು ವಿವರಿಸಿದ್ದಾರೆ.
ತಾಲೂಕಿನಲ್ಲಿ ಈಗಾಗಲೇ ಹುಲ್ಲಹಳ್ಳಿ ಹಾಗೂ ತಗಡೂರುಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದು ಇನ್ನೊಂದು ಕೇಂದ್ರ ಸ್ಥಾಪಿಸುವ ಅವಕಾಶ ಇರುವ ಹಿನ್ನೆಲೆಯಲ್ಲಿ ಹೆಡಿಯಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯದ ಆರೋಗ್ಯ ಕೇಂದ್ರವನ್ನಾಗಿ ಉನ್ನತೀಕರಿಸಿದ್ದಲ್ಲಿ ಕಾಡಂಚಿನ ಪ್ರದೇಶದ ಜನರು ಹಾಗೂ ರೈತರಿಗೆ ಅನುಕೂಲವಾಗಲಿದೆ ಎಂದು ಸಚಿವರಲ್ಲಿ ಶಾಸಕರು ಮನವಿ ಮಾಡಿದರು. ಇವತ್ತಿನ ದಿವಸ ನಮ್ಮ ಹೆಡಿಯಾಲ ಗ್ರಾಮ ಮತ್ತು ಅಕ್ಕಪಕ್ಕದ ಗ್ರಾಮ ಪಂಚಾಯಿತಿಗಳು ಇದು ಕಾಡಂಚಿನ ಪ್ರದೇಶ. ಅಲ್ಲಿನ ರೈತರು ಮತ್ತೆ ಅಲ್ಲಿನ ಜನತೆಯ ನಿರಂತರ ಹೋರಾಟ, ಮಾನವ ಮತ್ತೆ ಪ್ರಾಣಿ ಸಂಘರ್ಷ ಏನಿದೆ, ಹಲವಾರು ಸಮಸ್ಯೆಗಳು ಈ ಒಂದು ಭಾಗದಲ್ಲಿ ಇರೋಂಥದ್ದು. ಇವತ್ತು ಸಚಿವರು ಅರಣ್ಯ ಸಚಿವರು ಇದ್ದಾರೆ, ಅವರು ಕೂಡ ಆ ಒಂದು ಭಾಗಕ್ಕೆ ಭೇಟಿಯನ್ನು ನೀಡಿ ಹೆಡಿಯಾಲ ರೇಂಜ್ ಅಲ್ಲೇ ಪ್ರತ್ಯೇಕವಾಗಿ ಒಂದು ಸಭೆಯನ್ನ ಕೂಡ ಅವರು ಮಾಡಿದಂಥದ್ದು. ಸಾಕಷ್ಟು ತೊಂದರೆಯಲ್ಲಿ ಇವತ್ತು ಅಲ್ಲಿನ ಜನತೆ ಇರೋಂಥದ್ದು. ಅದರಿಂದ ಅಲ್ಲಿ ಈಗ ಎಕ್ಸಿಸ್ಟಿಂಗ್ ನಮಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ನಂಜನಗೂಡಿಗೆ ಸಾಕಷ್ಟು ದೂರ ಆಗ್ತದೆ ಹೆಡಿಯಾಲದಿಂದ. ಎಮರ್ಜೆನ್ಸಿ ಸಿಚುವೇಶನ್ಸ್ ನಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ನಮ್ಗೆ ತುರ್ತು ಆಗಿ ನಮ್ಗೆ ಎಮರ್ಜೆನ್ಸಿ ಸಿಚುವೇಶನ್ಸ್ ನಲ್ಲಿ ನಮ್ಗೆ ಅತಿ ಹೆಚ್ಚು ನಮ್ಗೆ ಅಲ್ಲಿ ಅನುಕೂಲ ಆಗಬೇಕಾಗಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಉತ್ತರವನ್ನ ನೀಡಿದ್ದಾರೆ. ಏನು IPHS ಏನು ಗೈಡ್ಲೈನ್ಸ್ ಇದೆ, ಮಾರ್ಗಸೂಚಿ ಇದೆ, ಅದರ ಪ್ರಕಾರ ನಮ್ಮ ತಾಲೂಕಿಗೆ ಸುಮಾರು 3 ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಕೊಡುವಂತ ಅವಕಾಶ ಇವತ್ತು ಇರೋಂಥದ್ದು. ಈಗಾಗಲೇ 2 ನಮ್ಮ ತಾಲೂಕಿನಲ್ಲಿ ಇದೆ, ಒಂದು ಹುಳ್ಳಹಳ್ಳಿ ಮತ್ತೆ ಇನ್ನೊಂದು ತಗಡೂರು ಪಕ್ಕದ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತದ್ದು. ಅದರಿಂದ ಮತ್ತೊಂದು ಸಮುದಾಯ ಆರೋಗ್ಯ ಕೇಂದ್ರವನ್ನ ಕೊಡುವಂತ ಒಂದು ಪ್ರಕ್ರಿಯೆ ಇರೋದ್ರಿಂದ ದಯಮಾಡಿ ನಮಗೆ ಹೆಡಿಯಾಲಕ್ಕೆ ಈ ಒಂದು ಅಪ್ಗ್ರೇಡೇಷನ್ ಮಾಡಿಕೊಟ್ರೆ ನಮಗೆ ಅತಿ ಹೆಚ್ಚು ಅನುಕೂಲ ಆಗ್ತದೆ. ಅಲ್ಲಿನ ಕಾಡಂಚಿನ ಪ್ರದೇಶದ ಜನರಿಗೆ, ರೈತರಿಗೆ ಇದರ ಅನುಕೂಲ ಆಗ್ತದೆ ಅನ್ನೋದನ್ನ ತಮ್ಮ ಮೂಲಕ ಅವರು ಸಚಿವರ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಹಾಡೋನಹಳ್ಳಿ ಸರ್ವೆ ನಂಬರ್ 89ರಲ್ಲಿ 31 ಗುಂಟೆ ಸರ್ಕಾರಿ ಗೋಮಾಳ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಟ್ಟುತ್ತಿರುವ ಕಟ್ಟಡ ತೆರವುಗೊಳಿಸಿ ಆ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂರಕ್ಷಣಾ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವಿ ಮಂಜುನಾಥ್ ಆಗ್ರಹಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿ ಹಾಡೋನಹಳ್ಳಿ ಗ್ರಾಮದ ಸರ್ವೆ ನಂಬರ್ 81ರಲ್ಲಿ 31 ಗುಂಟೆ ಗೋಮಾಳ ಜಾಗವಿದ್ದು ಆ ಜಾಗವನ್ನು ಸರ್ಕಾರದ ಯಾವುದೇ ಅನುಮತಿ ಇಲ್ಲದೆ ಯಾವುದೇ ದಾಖಲಾತಿಗಳು ಇಲ್ಲದೆ ಅಕ್ರಮವಾಗಿ ಅರ್ಕಾವತಿ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಖಾಸಗಿ ಕಂಪನಿಯವರು ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆಂದು ಆರೋಪಿಸಿದರು. ಈ ಕೂಡಲೇ ಅಧಿಕಾರಿಗಳು ಸಂಬಂಧಪಟ್ಟ ಸ್ಥಳದ ದಾಖಲಾತಿಗಳನ್ನು ಪರಿಶೀಲಿಸಿ ಒತ್ತುವರಿ ತೆರವುಗೊಳಿಸಿ ಸದರಿ 31 ಗುಂಟೆ ಸರ್ಕಾರಿ ಗೋಮಾಳ ಜಾಗದಲ್ಲಿ ಹಾಡೋನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ದಲಿತ ಸಂಘಟನೆಗಳ ಒತ್ತಾಯದ ಮೇರೆಗೆ ಸದರಿ ಜಾಗವನ್ನು 10 ದಿನಗಳ ಒಳಗಾಗಿ ಅಂಬೇಡ್ಕರ್ ಭವನಕ್ಕೆ ಮೀಸಲಿಡಬೇಕೆಂದು ಮನವಿ ಮಾಡಿದರು. ಸ್ಥಳೀಯವಾಗಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವುದರಿಂದ ಹಾಡೋನಹಳ್ಳಿ ಅಷ್ಟೇ ಅಲ್ಲದೆ ತೂಬಗೆರೆ ಹೋಬಳಿಯ ಎಲ್ಲ ಗ್ರಾಮಗಳ ಬಡ ಸಮುದಾಯಗಳ ಶುಭ ಸಮಾರಂಭಗಳಿಗೆ ಅನುಕೂಲವಾಗಲಿದೆ. ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಒತ್ತುವರಿ ಜಾಗವನ್ನು ತೆರವುಗೊಳಿಸಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದರು. ಸರ್, ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಹೋಬಳಿ ಹಾಡೋನಹಳ್ಳಿ ಗ್ರಾಮದ ಸರ್ವೆ ನಂಬರ್ 89ರಲ್ಲಿ 31 ಗುಂಟೆ ಸರ್ಕಾರ ಗೋಮಾಳ ಇದೆ. ಈ ಗೋಮಾಳವನ್ನು ಇಲ್ಲಿರ್ತಕ್ಕಂಥ ರಾಜಕೀಯ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ರೈತ ಸಂಘ ಅಂತೇಳ್ಬಿಟ್ಟು ಒಂದು ಟೀಮ್ಗೆ, ಇನ್ನೊಂದು ಅರ್ಕಾವತಿ ಹಾಲು ಉತ್ಪಾದಕರ ಸಂಘ ಅಂತೇಳ್ಬಿಟ್ಟು ಒಂದು ಕಡೆ, 2 ಕಡೆ ಬಿಲ್ಡಿಂಗ್ಗಳನ್ನು ನಿರ್ಮಿಸಿಕೊಂಡು ಕಟ್ಟಡಗಳನ್ನು ಕಟ್ಟಿ ಬಾಡಿಗೆಗೆ ನೀಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಈ ಸರ್ಕಾರಿ ಗೋಮಾಳವನ್ನು ಜಾಗವನ್ನು ಉಳಿಸಬೇಕು, ಈ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ಕರ್ನಾಟಕ ದಲಿತ ಸಂರಕ್ಷಣಾ ಸೇನೆ ಪಣ ತೊಟ್ಟು ನಿಂತಿದೆ. ಇದು ಕಾರ್ಯರೂಪಕ್ಕೆ ಬರೋವರೆಗೂ ಬಿಡಲ್ಲ ಅಂತೇಳ್ಬಿಟ್ಟು ಈ ಮೂಲಕ ಅಧಿಕಾರಿಗಳಿಗೆ ತಿಳಿಯಪಡಿಸ್ತೀವಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಗುಡಿಬಂಡೆ ತಾಲೂಕು ರಾಜಕೀಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಯಲ್ಲಿ NDA ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯ ಸಾಧಿಸಿದ್ದಾರೆ.
ಕಡೇಹಳ್ಳಿ ಗಂಗಿರೆಡ್ಡಿ ಅಧ್ಯಕ್ಷರಾಗಿ ಹಾಗೂ ಬ್ರಾಹ್ಮಣರಹಳ್ಳಿ ಭಾಗ್ಯಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಗುಡಿಬಂಡೆ ಟಿಎಪಿಸಿಎಂಎಸ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಇಂದು ನಡೆದು ಅಧ್ಯಕ್ಷ ಸ್ಥಾನಕ್ಕಾಗಿ ಗಂಗಿರೆಡ್ಡಿ ಹಾಗೂ ವೆಂಕಟ ನರಸಪ್ಪ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಉಪಾಧ್ಯಕ್ಷ ಸ್ಥಾನಕ್ಕೆ ಭಾಗ್ಯಮ್ಮ ಹಾಗೂ ಶ್ರೀರಾಮಪ್ಪ ಕಣದಲ್ಲಿದ್ದರು. ಒಟ್ಟು 15 ಮತಗಳ ಪೈಕಿ ಗಂಗಿರೆಡ್ಡಿ ಹಾಗೂ ಭಾಗ್ಯಮ್ಮ ತಲಾ 8 ಮತ ಪಡೆಯುವ ಮೂಲಕ ಜಯಶೀಲರಾದರು ಎಂದು ಚುನಾವಣಾಧಿಕಾರಿಗಳು ಅಧಿಕೃತವಾಗಿ ಘೋಷಿಸಿದರು. ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಮತ್ತು ಎನ್ಡಿಎ ಮುಖಂಡರ ನಡುವೆ ಭಾರೀ ಪೈಪೋಟಿ ನಡೆದಿತ್ತು. ತಮ್ಮ ಬೆಂಬಲಿತ ಸದಸ್ಯರನ್ನು ಉಳಿಸಿಕೊಳ್ಳಲು ಉಭಯ ಪಕ್ಷಗಳ ನಾಯಕರು ಹರಸಾಹಸ ಪಟ್ಟಿದ್ದರು. ಈ ವೇಳೆ ಕೆಲಕಾಲ ರಾಜಕೀಯ ಹೈಡ್ರಾಮಾವೂ ನಡೆಯಿತು. ಅಧಿಕಾರ ಹಿಡಿಯಲು ಕಾಂಗ್ರೆಸ್ ನಡೆಸಿದ ತಂತ್ರಗಾರಿಕೆಯನ್ನು ಮೆಟ್ಟಿ ನಿಲ್ಲುವಲ್ಲಿ ಎನ್ಡಿಎ ಯಶಸ್ವಿಯಾಗಿದೆ. ವ್ಯವಸಾಯದ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಗುಡಿಬಂಡೆ ತಾಲೂಕು ಈ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆ 7/12/2025 ನಡೆದು ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿತ್ತು. ಆದ್ದರಿಂದ ಇವತ್ತು ಅಂದರೆ ದಿನಾಂಕ 18/2/2025 ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಿಗದಿಪಡಿಸಿದ್ವಿ. ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸ್ಪರ್ಧಿಸಿದರು. ಒಬ್ಬರು ಗಂಗಿರೆಡ್ಡಿ ಎಸ್ ಬಿನ್ ಸೂರಪ್ರೆಡ್ಡಿ, ಇನ್ನೊಬ್ಬರು ವೆಂಕಟನರಸಪ್ಪ ಬಿನ್ ವೆಂಕಟರಾಯಪ್ಪ ಇವರಿಬ್ಬರು ಸ್ಪರ್ಧೆ ಮಾಡಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಭಾಗ್ಯಮ್ಮ ಕೋಮ್ ವೆಂಕಟಾಚಲಪತಿ ಇವರು ಮತ್ತು ಶ್ರೀರಾಮಪ್ಪ ಬಿನ್ ವೆಂಕಟರಾಯಪ್ಪ ಇವರು ಸ್ಪರ್ಧೆ ಮಾಡಿದರು. ಕಣದಲ್ಲಿ ಇಬ್ಬರು ಸ್ಪರ್ಧೆಯಲ್ಲಿ ಇದ್ದಿದ್ದರಿಂದ ಚುನಾವಣೆ ಅಂದರೆ ಗುಪ್ತ ಮತದಾನ ಬ್ಯಾಲೆಟ್ ಚುನಾವಣೆ ನಡೆಸಲಾಯಿತು. ಈ ಗುಪ್ತ ಮತದಾನದ ಮೂಲಕ ನಡೆದ ಚುನಾವಣೆಯಲ್ಲಿ ಶ್ರೀ ಗಂಗಿರೆಡ್ಡಿ ಬಿನ್ ಸೂರಪ್ಪರೆಡ್ಡಿ ಇವರು 8 ಮತ ಮತ್ತು ವೆಂಕಟನರಸಪ್ಪ ಬಿನ್ ನಡಿಪಿ ನರಸಿಂಹಪ್ಪ ಇವರು 7 ಮತಗಳ ಪಡೆದಿರೋದ್ರಿಂದ ಶ್ರೀ ಗಂಗಿರೆಡ್ಡಿ ಇವರು ಅಧ್ಯಕ್ಷರಾಗಿ ಚುನಾಯಿತರಾಗಿರ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ಭಾಗ್ಯಮ್ಮ ಕೋಮ್ ವೆಂಕಟಾಚಲಪತಿ ಎಸ್ ಇವರು 8 ಮತ ಮತ್ತು ಶ್ರೀರಾಮಪ್ಪ ಬಿನ್ ವೆಂಕಟರಾಯಪ್ಪ ಇವರು 7 ಮತವನ್ನು ಪಡೆದಿರೋದ್ರಿಂದ ಶ್ರೀಮತಿ ಭಾಗ್ಯಮ್ಮ ಬಿನ್ ಕೋಮ್ ವೆಂಕಟಾಚಲಪತಿ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತದೆ. ಗೆಲುವಿನ ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಗಂಗಿರೆಡ್ಡಿ ಅವರು ಆಯ್ಕೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮುಖಂಡ ಹರಿನಾಥ್ ರೆಡ್ಡಿ ಹಾಗೂ ಎನ್ಡಿಎ ಮೈತ್ರಿಕೂಟದ ಎಲ್ಲ ನಾಯಕರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಂಘವನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಸಂಘದ ಅಭಿವೃದ್ಧಿಗೆ ನನ್ನ ಶ್ರಮಪಟ್ಟು ಶ್ರಮಿಸ್ತೀನಿ. ಎರಡನೇ ಬಾರಿ ಅಧ್ಯಕ್ಷನಾಗಿದ್ದೀನಿ. ಇಲ್ಲಿರುವಂಥ ಸ್ವಲ್ಪ ಇವೆ ತೊಂದರೆಗಳು ಎಲ್ಲ ಇದು ಮಾಡ್ತಾರೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್ ರೆಡ್ಡಿ ಮಾತನಾಡಿ, ಕ್ಷೇತ್ರದಲ್ಲಿ ಎನ್ಡಿಎ ಹಂತ ಹಂತವಾಗಿ ಬಲಿಷ್ಠವಾಗುತ್ತಿದೆ. ಈಗಾಗಲೇ ಪಿಎಲ್ಡಿ ಬ್ಯಾಂಕ್ ಹಾಗೂ ಡಿಸಿಸಿ ಬ್ಯಾಂಕ್ ಅಲ್ಲಿ ಗೆಲುವು ಸಾಧಿಸಿದ್ದೇವೆ. ಈಗ ಟಿಎಪಿಸಿಎಂಎಸ್ ಕೂಡ ನಮ್ಮ ಪಾಲಾಗಿದೆ. ನಮ್ಮ ಮುಂದಿನ ಗುರಿ ಚೀಮುಲ್ ಚುನಾವಣೆ. ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿಯೂ ಎನ್ಡಿಎ ಮೈತ್ರಿಕೂಟದ ಶಕ್ತಿಯನ್ನು ತೋರಿಸುತ್ತೇವೆ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್,
ಕಾರ್ಪೆಂಟರ್ ಚಾಯ್ಸಸ್ ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಿಡ್ಲಘಟ್ಟ ನಗರ ಠಾಣೆ ವ್ಯಾಪ್ತಿಯ ಬೈಪಾಸ್ ರಸ್ತೆ ಬಳಿ ದಾಳಿ ನಡೆಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ನೇತೃತ್ವದ ವಿಶೇಷ ತಂಡ ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡುತ್ತಿದ್ದ ವ್ಯಕ್ತಿಯೊಬ್ಬರನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಗ್ಯಾಸ್ ರೀಫಿಲ್ಲಿಂಗ್ ಮಾಡುತ್ತಿದ್ದ ಅಂಗಡಿ ಮೇಲೆ ದಾಳಿ ಮಾಡಿರುವ ತಂಡ ಸುಮಾರು 26 ಗ್ಯಾಸ್ ಸಿಲಿಂಡರ್ಗಳು, ಒಂದು ಆಟೋ, ಒಂದು ಎಲೆಕ್ಟ್ರಾನಿಕ್ ತೂಕದ ಯಂತ್ರ, ಗ್ಯಾಸ್ ರೀಫಿಲ್ಲಿಂಗ್ ಮೋಟಾರ್, ಗ್ಯಾಸ್ ಕನೆಕ್ಟಿಂಗ್ ಪೈಪ್ ಜಪ್ತು ಮಾಡಿ ರೀಫಿಲ್ಲಿಂಗ್ ಮಾಡುತ್ತಿದ್ದ ಗೋಪಾಲ್ ಎಂಬಾತನನ್ನು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದ ವ್ಯಕ್ತಿಯನ್ನು ಶಿಡ್ಲಘಟ್ಟ ನಗರದ ಪೊಲೀಸ್ ಠಾಣೆ ವಶಕ್ಕೆ ನೀಡಿದ್ದು, ಶಿಡ್ಲಘಟ್ಟ ನಗರದ ಪೊಲೀಸ್ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ಹಿತ ಮರೆತ ರಾಜ್ಯ ಸರ್ಕಾರದ ವಿರುದ್ಧ ಸಿಪಿಎಂ ಪ್ರತಿಭಟನೆಗೆ ಸಿದ್ಧತೆ. ಡಿಸೆಂಬರ್ 21ಕ್ಕೆ ಹೋರಾಟ ನಡೆಸಲು ತೀರ್ಮಾನ. ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಿನಲ್ಲಿ ಮೋಸ ಮಾಡುತ್ತಿರುವ ಆರೋಪ. ಸರ್ಕಾರದ ಅನುದಾನ ದುರುಪಯೋಗ ಆರೋಪದ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯೆ ಅನರ್ಹ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಸರಳಾರನ್ನ ಅನರ್ಹಗೊಳಿಸಿದ ಇಲಾಖೆ. 15ನೇ ಹಣಕಾಸು ಆಯೋಗದ ನಿಧಿ ಬಳಕೆಯಲ್ಲಿ ಅಕ್ರಮ ಆರೋಪ. ದೇವರ ಮುಂದೆ ಆರತಿ ತಟ್ಟೆ ಗಂಟೆ ಹಿಡಿಯೋದಕ್ಕೂ ಸೈ, ಬ್ಯಾಟ್ ಹಿಡಿದು ಬಾಲ್ ಹೊಡೆಯೋದಕ್ಕೂ ಸೈ. ರಾಜ್ಯದ ವಿವಿಧ ಮೂಲೆಗಳಿಂದ ಬಂದು ಕ್ರಿಕೆಟ್ ಆಡಿದ ಅರ್ಚಕರು. ಚಿಕ್ಕಬಳ್ಳಾಪುರ ಕ್ರೀಡಾಂಗಣದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿ. ಅಕ್ರಮವಾಗಿ ಸಾಗಿಸುತ್ತಿದ್ದ ರೇಷನ್ ಅಕ್ಕಿ ಹಿಡಿದ ಸಾರ್ವಜನಿಕರು. 2 ವಾಹನಗಳಲ್ಲಿ ಸಾಗಿಸುತ್ತಿದ್ದ ಪಡಿತರ ಅಕ್ಕಿ, ಗೋಧಿ ವಶ. ಪೊಲೀಸರ ವಶಕ್ಕೆ ನೀಡಿದ ಜನ. ಕಡಿವಾಣ ಹಾಕಲು ಒತ್ತಾಯ.
ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.